बेळगाव सुवर्ण विधानसौधच्या देखभालीसाठी 2.5 कोटी रुपये उपलब्ध आहेत. पावसाळ्यानंतर स्वच्छता करण्यात येणार असल्याचे जिल्हाधिकारी मोहम्मद रोशन यांनी सांगितले. बेळगावमध्ये ते पत्रकारांशी बोलत होते. ಸುವರ್ಣಸೌಧದ್ದು ನಾನು ಆಲ್ರೆಡಿ PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೊತೆನೂ ಮಾತಾಡಿದ್ದೀನಿ. ಈಗ ಹಿಂದಿನ ವರ್ಷ ಸ್ವಲ್ಪ ಟೆಂಡರ್ ಲೇಟ್ ಆಯಿತು, ಬಟ್ ಟೆಂಡರ್ ಕರೆದಿದ ನಂತರ ಆ ಟೆಂಡರ್ ಲೈಫ್ ಮುಂದಿನ ವರ್ಷ ಜಾನ್ವರಿ ತನಕ ಇದೆ. ಸೊ ಆ ನಿಟ್ಟಿನಲ್ಲಿ ಈಗ ಏನು ಕೆಲಸ ನಾವು ಮಾಡಬೇಕು, ಪೂರ್ವ ಸಿದ್ಧತೆಗಳು ಮೇಂಟೈನ್ ಮಾಡಲಿಕ್ಕೆ ಫಾರ್ ದಿ ಸೇಕ್ ಆಫ್ ದಿ ವಿಂಟರ್ ಸೆಷನ್. ಸೊ ಅದರಲ್ಲಿ ನಮಗೆ ಯಾವುದೇ ತೊಂದರೆ ಇಲ್ಲ. ಆ್ಯಂಡ್ ಸೆಷನ್ ಸ್ಟಾರ್ಟ್ ಆಗುವಾಗ ಪ್ರತಿ ದಿವಸ 2 ಸತಿ ನಾವು ಸ್ವಲ್ಪ ಕ್ಲೀನ್ಲಿನೆಸ್ ಆ್ಯಂಡ್ ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ ಪ್ರತಿ ದಿವಸ. ಸೊ ಅದಕ್ಕೂ ಈಗ ಸದ್ಯಕ್ಕೆ ನಮ್ಮ ಹತ್ರ ಇರೋ ದುಡ್ಡಲ್ಲಿ ನಾವು ಅದನ್ನು ಮ್ಯಾನೇಜ್ ಮಾಡ್ತೀವಿ. ಆ್ಯಂಡ್ ಎಲ್ಲ ಸೆಷನ್ ಆದ ನಂತರ ನಾವು ಪುನಃ ನೆಕ್ಸ್ಟ್ ಇಯರ್ಗೋಸ್ಕರ ಏನು ಅನುದಾನ ನಮಗೆ ಬೇಕಾಗಿದೆ ಆ ಡಿಮಾಂಡು ಇಡ್ತೀವಿ ಆ್ಯಂಡ್ ಅದಕ್ಕೆ ತಕ್ಕಂತೆ ಟೆಂಡರು ಮಾಡ್ಕೊಳ್ತೀವಿ. ಸೊ ಈಗ ಮಳೆ ಸ್ವಲ್ಪ ಕಡಿಮೆ ಆಗಬೇಕು. ಇನ್ನೂ ತಮಗೆ ಗೊತ್ತಿದೆ, ಬೆಳಗಾವಿ ನಗರದಲ್ಲಿ ಇನ್ನೂ ಮಳೆ ಆಗ್ತಾಯಿದೆ. ಈಗ ನಮ್ಮ ಆಫೀಸ್ ಹೊರಗಡೆನೂ ಮಳೆ ಆಗ್ತಾಯಿದೆ. ಸೊ ದುಡ್ಡು ಕೊರತೆ ಇಲ್ಲ ಆ್ಯಂಡ್ ಮೇಂಟೆನೆನ್ಸ್ ಮಾಡಲಿಕ್ಕೆ ಟೆಂಡರ್ ಆಲ್ರೆಡಿ ನೀಡಲಾಗಿದೆ. ಸೊ ಅದರಿಂದ ಸ್ವಲ್ಪ ಮಳೆ ಕಡಿಮೆ ಆದ ನಂತರ ನನ್ನ ಆಶ್ವಾಸನೆ ಇದೆ. ಪ್ಲಸ್ ನಮ್ಮ ಉಸ್ತುವಾರಿ ಮಂತ್ರಿಗಳು PWD ಮಿನಿಸ್ಟ್ರಿ ಇದ್ದಾರೆ. ಸೊ ನಮ್ಮ ಇಲಾಖೆನೇ ಅದು. ಸೊ ಅದರಂತೆ ನಾವು ಏನು ಕೆಲಸ ಮಾಡಬೇಕೋ ಖಂಡಿತ 100% ನಾವು ವಿತ್ ಎಫಿಷಿಯನ್ಸಿ ವಿತ್ ಕಾನ್ಫಿಡೆನ್ಸ್ ನಾವು ಮಾಡ್ತೀವಿ. ಸೊ ನನ್ನ ಮಾಹಿತಿ ಪ್ರಕಾರ ಒಂದು 2.5 ಕೋಟಿ ನಮಗೆ ವರ್ಷಕ್ಕೆ ಸಿಗುತ್ತೆ. ಆ ದುಡ್ಡು ನಮ್ಮ ಹತ್ರ ಇದೆ. ಬಟ್ ಅದರಲ್ಲಿ ಏನಾದರೂ ಹೆಚ್ಚು ಅನುದಾನ ಬೇಕು, ಏನಾದರೂ ಕಡಿಮೆ ಬಿದ್ದಿದೆ ಅಂದರೆ ಆ ಅನುದಾನನೂ ಸರ್ಕಾರ ಮಟ್ಟದಲ್ಲಿ ನಮಗೆ ಯೂಶ್ವಲಿ ಕೊಡ್ತಾರೆ. ಈ ವರ್ಷವೂ ನಮಗೆ ತೊಂದರೆ ಇರಲ್ಲ ಅಂತ ನನಗೆ ನಂಬಿಕೆ ಇದೆ. ಇದು ಲಾಸ್ಟ್ ಇಯರ್ ಸ್ವಲ್ಪ ಡಿಲೇ ಆಯಿತು, ಬಟ್ ಮಧ್ಯದಲ್ಲಿ ಏನಾಗಿದೆ ಅಂದರೆ ಆ ಅಮೌಂಟ್ ನಮಗೆ ಈಗ ಟೆಂಡರ್ ಮಾಡಲಿಕ್ಕೆ ಕೊಟ್ಬಿಟ್ಟಿದ್ದಾರೆ. ಸೊ ಟೆಂಡರ್ ಮೇಂಟೆನೆನ್ಸಲ್ಲಿ ಏನಾಗುತ್ತೆ, ಅವರು ಮಾಡ್ತಾ ಇದ್ದಾಗ ಅವರು ಬಿಲ್ ಜನ್ರೇಟ್ ಮಾಡ್ತಾರೆ. ಅದಕ್ಕೆ ತಕ್ಕಂತೆ ನಾವು ಪೇಮೆಂಟ್ ರಿಲೀಸ್ ಮಾಡ್ತಾ ಇರ್ತೀವಿ. ಪೇಮೆಂಟ್ ರಿಲೀಸ್ ಮಾಡಲಿಕ್ಕೆ ನಮ್ಮ हत्र ಯಾವುದೇ ಹಣದ ಕೊರತೆ ಇಲ್ಲ. सुवर्ण विधानसौधला शेवाळाने झाकल्याचे माझ्या निदर्शनास आले आहे. टेंडरचा कालावधी आधी संपला आहे. नव्याने निविदा मागवण्यात येणार असल्याचे मोहम्मद रोशन यांनी सांगितले. विनोद कोलकार, KMM मराठी, बेळगाव.